1942ರ ಈ ದಿನದಂದು ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಜಪಾನ್ನ ಇಂಪೀರಿಯಲ್ ಆರ್ಮಿ ಏರ್ ಫೋರ್ಸ್ ಕೋಲ್ಕತ್ತಾದ ಮೇಲೆ ಬಾಂಬ್ಗಳನ್ನು ಹಾಕಿತ್ತು. ಮಧ್ಯರಾತ್ರಿಯ ಬಾಂಬ್ ಸ್ಫೋಟದಿಂದಾಗಿ ನಗರದ ಅನೇಕ ಪ್ರಮುಖ ಕಟ್ಟಡಗಳು ನಾಶವಾದವು. ವಾಸ್ತವವಾಗಿ ಚೀನಾ ಜಪಾನ್ನಿಂದ ಕಬ್ಬಿಣ ಆಮದು ಮಾಡಿಕೊಳ್ಳುತ್ತಾ ಇತ್ತು. ಬ್ರಿಟನ್ ಮತ್ತು ಅಮೆರಿಕ ಯುದ್ಧ ಸಾಮಗ್ರಿಗಳನ್ನು ಚೀನಾಕ್ಕೆ ತಲುಪಿಸುತ್ತಿದ್ದವು ಮತ್ತು ಇದಕ್ಕೆಲ್ಲ ಒಂದೇ ಒಂದು ಮಾರ್ಗವಿತ್ತು, ಅದು ಭಾರತದ ಮೂಲಕ ಸಾಗುತ್ತಿತ್ತು. ಜಪಾನ್ ಈ ಪೂರೈಕೆ ಸರಪಳಿಯನ್ನು ಮುರಿಯಲು ಬಯಸಿತ್ತು, ಹಾಗಾಗಿ ಅದು ಕೋಲ್ಕತ್ತಾದ ಮೇಲೆ ದಾಳಿ ಮಾಡಿತು. ಆದರೆ ಆಗ ಕತ್ತಲೆಯಾಗಿದ್ದ ಕಾರಣ ಬಾಂಬುಗಳು ಹೌರಾ ಸೇತುವೆಯ ಮೇಲೆ ಬೀಳದೆ ಒಂದು ಹೋಟೆಲ್ ಮೇಲೆ ಬಿದ್ದವು. ಆ ಅವಧಿಯಲ್ಲಿ ಕೋಲ್ಕತ್ತಾದ ದೀಪಗಳನ್ನು ರಾತ್ರಿಯಲ್ಲಿ ಸ್ವಿಚ್ ಆಫ್ ಮಾಡಲಾಗುತ್ತಿತ್ತು ಮತ್ತು ಅನೇಕ ಪ್ರಮುಖ ಕಟ್ಟಡಗಳಿಗೆ ಕಪ್ಪು ಬಣ್ಣ ಬಳಿಯಲಾಗಿತ್ತು. 1942ರಿಂದ 1944ರ ನಡುವೆ ಜಪಾನ್ ಕೋಲ್ಕತ್ತಾದ ಮೇಲೆ ಹಲವಾರು ಬಾರಿ ದಾಳಿ ಮಾಡಿತ್ತು. 1959ರ ಈ ದಿನದಂದು ಭಾರತದ ಜಸ್ಸು ಪಟೇಲ್ ಅವರು ಆಸ್ಟ್ರೇಲಿಯಾ ವಿರುದ್ಧ 9 ವಿಕೆಟ್ ಗಳಿಸಿದ್ದರು. ಪಟೇಲರ ಈ ದಾಖಲೆ ಬಹುಕಾಲ ಹಾಗೆಯೇ ಉಳಿದಿತ್ತು. 1983ರಲ್ಲಿ ಕಪಿಲ್ ದೇವ್ ಒಂದು ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ಪಡೆಯುವ ಮೂಲಕ ಅವರ ದಾಖಲೆಯನ್ನು ಸರಿಗಟ್ಟಿದರು. 40 ವರ್ಷಗಳ ನಂತರ 1999ರ ಫೆಬ್ರವರಿಯಲ್ಲಿ ಅನಿಲ್ ಕುಂಬ್ಳೆ ಅವರು ಒಂದು ಇನ್ನಿಂಗ್ಸ್ನಲ್ಲಿ ಎಲ್ಲಾ 10 ವಿಕೆಟ್ಗಳನ್ನು ಪಡೆಯುವ ಮೂಲಕ ಜಸ್ಸು ಪಟೇಲ್ ಅವರ ದಾಖಲೆಯನ್ನು ಮುರಿದರು. ಇನ್ನಿಂಗ್ಸ್ನಲ್ಲಿ ಎಲ್ಲಾ 10 ವಿಕೆಟ್ಗಳನ್ನು ಪಡೆದ ವಿಶ್ವದ ಎರಡನೇ ಆಟಗಾರ ಅನಿಲ್ ಕುಂಬ್ಳೆ. ಅವರಿಗಿಂತ ಮೊದಲು 1956ರ ಜುಲೈಯಲ್ಲಿ ಇಂಗ್ಲೆಂಡ್ನ ಜಿಮ್ ಲೇಕರ್ ಒಂದು ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ಗಳನ್ನು ಪಡೆದಿದ್ದರು. 2019ರ ಈ ದಿನದಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದ ಪಿನಾಕ ಕ್ಷಿಪಣಿ ವ್ಯವಸ್ಥೆಯನ್ನು ಒಡಿಶಾ ಕರಾವಳಿಯಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಪಿನಾಕ ಕ್ಷಿಪಣಿ ವ್ಯವಸ್ಥೆಯು ಭಾರತದಲ್ಲೇ ತಯಾರಿಸಿದ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಆಗಿದೆ. ಪಿನಾಕ ಕ್ಷಿಪಣಿ ವ್ಯವಸ್ಥೆಯ ಅಭಿವೃದ್ಧಿಯು 1980ರಲ್ಲಿ ಪ್ರಾರಂಭವಾಯಿತು. ಆ ರಾಕೆಟ್ ಲಾಂಚರ್ 7 ಕಿಲೋಮೀಟರ್ನಿಂದ ಹಿಡಿದು 90 ಕಿಲೋಮೀಟರ್ ದೂರದಲ್ಲಿ ಕುಳಿತಿರುವ ಶತ್ರುಗಳನ್ನು ನಿವಾರಿಸಬಲ್ಲದು. ಈ ಕ್ಷಿಪಣಿ ವ್ಯವಸ್ಥೆಗೆ ಶಿವನ ಬಿಲ್ಲು ಪಿನಾಕದ ಹೆಸರಿಡಲಾಗಿದೆ. ಇದರ ವಿಶೇಷವೆಂದರೆ ಇದು ಯಾವುದೇ ಹವಾಮಾನ ವೈಪರೀತ್ಯ ಪರಿಸ್ಥಿತಿಯಲ್ಲೂ ಕೂಡ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. 1988ರ ಡಿಸೆಂಬರ್ 20ರಂದು ರಾಜ್ಯಸಭೆಯು ಕನಿಷ್ಠ ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸುವ ಸಂವಿಧಾನದ 61ನೇ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಿತು. ಈ ಐತಿಹಾಸಿಕ ನಿರ್ಧಾರವು ದೇಶದ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಮತ್ತು ತಮ್ಮ ಹಕ್ಕು ಚಲಾಯಿಸುವ ಹಕ್ಕನ್ನು ಯುವಕರಿಗೆ ನೀಡಿತು. ಈ ತಿದ್ದುಪಡಿಯು ಭಾರತೀಯ ಪ್ರಜಾಪ್ರಭುತ್ವವನ್ನು ಹೆಚ್ಚು ಒಳಗೊಳ್ಳುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆಯಾಗಿತ್ತು. ಈ ಮೂಲಕ ದೇಶದ ಯುವ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಮತ್ತು ದೃಷ್ಟಿಕೋನಗಳನ್ನು ವ್ಯಕ್ತಪಡಿಸುವ ಹಕ್ಕನ್ನು ಪಡೆದರು. ಇದು ಭಾರತೀಯ ರಾಜಕೀಯ ಮತ್ತು ನೀತಿ ನಿರ್ಧಾರಗಳಲ್ಲಿ ಅವರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಿತು. ಈ ತಿದ್ದುಪಡಿಯ ನಂತರ 18 ವರ್ಷ ವಯಸ್ಸಿನವರು ಸಹ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅರ್ಹರಾದರು. ಭಾರತದ ಪ್ರಜಾಸತ್ತಾತ್ಮಕ ರಚನೆಯನ್ನು ಬಲಪಡಿಸುವ ಮತ್ತು ದೇಶದ ಪ್ರಗತಿಯಲ್ಲಿ ಸಕ್ರಿಯ ಪಾತ್ರ ವಹಿಸಲು ಯುವಕರನ್ನು ಪ್ರೇರೇಪಿಸುವ ಉದ್ದೇಶದಿಂದ ಈ ಬದಲಾವಣೆಯನ್ನು ಮಾಡಲಾಯಿತು. ಅಂತಾರಾಷ್ಟ್ರೀಯ ಮಾನವ ಏಕತಾ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಜನರಲ್ಲಿ ಒಗ್ಗಟ್ಟಿನ ಮಹತ್ವವನ್ನು ತಿಳಿಸುವುದು ಮತ್ತು ಬಡತನವನ್ನು ನಿಗ್ರಹಿಸುವುದು ಈ ದಿನವನ್ನು ಆಚರಿಸುವ ಉದ್ದೇಶವಾಗಿದೆ. ಅಲ್ಲದೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಾನವ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯು ಈ ದಿನವನ್ನು 2005ರ ಡಿಸೆಂಬರ್ನಲ್ಲಿ ಅಂತಾರಾಷ್ಟ್ರೀಯ ಮಾನವ ಏಕತಾ ದಿನವೆಂದು ಘೋಷಿಸಿತು.